ಚಿಕನ್ ತಗೊಳಕ್ ಬಂದಿದ್ದೀವಿ. ಹಾಯ್ ಹಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ಏನಂತಂದ್ರೆ ನನ್ನ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ, ಬನ್ನಿ. ಚಿಕನ್ ತಗೊಳಕ್ ಬಂದಿದ್ದೀವಿ. ಈ ಕಡೆ ಚಿಕನು, ಆ ಕಡೆ ಫುಲ್ ಮಟನ್. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ತುಂಬ ಕ್ರೌಡ್ ಇದೆ. ಬಿರಿಯಾನಿಗೆ ಏನೇನು ಬೇಕು ಎಲ್ಲ ತಗೋತಿದ್ದಾರೆ. ಇವಾಗ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸು ಈರುಳ್ಳಿ, 4 ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಟೊಮೊಟೊ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪಲಾವ್ ಎಲೆ ಮಿಕ್ಸು. ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಇದರಲ್ಲಿ ಏನೇನು ಹಾಕ್ಬೇಕಂದ್ರೆ ಕೊತ್ತಂಬರಿ, ಪುದೀನ ಎರಡು ಸೇಮ್ ಒಂದೇ ಒಂದೇ ಸಮದಲ್ಲೇ ತಗೊಳ್ರಿ. ಕೊತ್ತಂಬರಿ, ಪುದೀನ, ಇದಕ್ಕೊಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಅಷ್ಟೇ. ಸ್ವಲ್ಪನೇ ಹಾಕಿ, ಯಾಕಂದರೆ ಈ ಪೇಸ್ಟಲ್ಲೇ ಎಲ್ಲ ಮಸಾಲ ಇರುತ್ತೆ. ಇದು ಹಾಕಿದ್ರೇ ಟೇಸ್ಟ್ ಬರೋದು. ನೋಡಿ, ತೇಜು ಚಿಕನ್ ಬಿರಿಯಾನಿ ಮಸಾಲ ಪೇಸ್ಟ್. ಇದು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು 200 ರೂಪೀಸ್ಗೆ ಚಿಕನ್ ತೊಗೊಂಬಂದಿದ್ದೀನಿ. ಮತ್ತು ರೈಸ್ ಅಂದರೆ ನಾನು ಈ ಕಪ್ಪಲ್ಲಿ ಅಳತೆ ತೊಗೊಂಡಿರೋದು. ಈ ಕಪ್ಪಲ್ಲಿ ಎರಡು ಲೋಟ ಮಾಮೂಲಿ ಬುಲೆಟ್ ರೈಸ್ಗೆ 1 ಲೋಟ ಇದು ಬಾಸುಮತಿ ರೈಸ್ ಹಾಕಿದ್ದೀನಿ. 2 ಮಿಕ್ಸ್ ಹಾಕಿ. ಬಾಸುಮತಿ ರೈಸು ಟೇಸ್ಟ್ ಕೊಡತ್ತೆ. ಫಸ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಪಲಾವ್ ಎಲೆ ಐಟಮ್ ಹಾಕೋಣ. ರೋಸ್ಟ್ ಆಯಿತು. ಆನಿಯನ್ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1-2 ಸ್ಪೂನ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಎಲ್ಲ ಮೆತ್ತಗೆ ಹಾಕಿದ್ಮೇಲೆ ಚಿಕನ್ ಹಾಕೊಳ್ಳೋಣ. ಟೊಮೊಟೊ ಎಲ್ಲ ಮೆತ್ತಗಾಗಿದೆ ನೋಡಿ, ಈ ಥರ ಆದರೆ ಸಾಕು. ಇವಾಗ ನಾವು ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಎಲ್ಲ ಚೆನ್ನಾಗಿ ತೊಳ್ಕೊಂಡು, ನೀರು ಇರಬಾರ್ದು, ಒಂದು ಸ್ವಲ್ಪ ನೀರು ಇರಬಾರ್ದು. ಚಿಕನ್ ಹಾಕ್ಕೊಂಡ್ಬಿಟ್ಟು ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಹುರ್ಕೊಬೇಕು. ಚೆನ್ನಾಗಿ ನೀರೆಲ್ಲ ಸುತ್ತಗಂಟ ಸ್ವಲ್ಪ ಅರಶಿನ ಹಾಕಿ ಬಿಟ್ಟು ಅದು ಬೇಯಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಅದು ನೀರೆಲ್ಲ ಬಿಟ್ಕೊಂಡು ನೀರು ಸ್ಮೆಲ್ಲು ಹೋಗೋಗಂಟ ಅದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ನೀರೆಲ್ಲ ಸುಣ್ಬಿಟ್ಟು ಎಣ್ಣೆ ಬಿಟ್ಕೊತೈತೆ. ಈ ಟೈಮಲ್ಲಿ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಈ ಪೇಸ್ಟ್ನ ಹಾಕೋಣ. ಯಾಕಂದರೆ ಇದರಲ್ಲೂ ಗ್ರೀನ್ ಕಲರ್ ರುಬ್ಕೊಂಡಿರೋ ಗ್ರೇವಿನ ಪ್ಯೂರಿನ ಹಾಕೋದು. ಗ್ರೀನ್ ಕಲರ್ ರುಬ್ಕೊಂಡಿರೋ ಪ್ಯೂರಿನ ಇವಾಗ ಹಾಕ್ಬಿಟ್ಟು ಅದರಲ್ಲೂ ಫ್ರೈ ಆಗಕ್ಕೆ ಈಗ ಬಿರಿಯಾನಿ ಪೇಸ್ಟ್ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಈ ಬಿರಿಯಾನಿ ಪೇಸ್ಟ್ ಹಾಕಿ. ಬಿರಿಯಾನಿ ಪೇಸ್ಟ್ ಹಾಕಿ ಒಂದು 5 ಮಿನಿಟ್ಸ್ ಮುಚ್ಚಿ, ಹಂಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿರಿಯಾನಿ ಪೇಸ್ಟು ಎಲ್ಲನೂ ಚಿಕನ್ಗೆ ಮಸಾಲ ಹಿಡಬೇಕು. ಬಿರಿಯಾನಿಲಿ ಚಿಕನ್ ಪೀಸ್ ತಿಂದರೆ ಸಪ್ಪೆ ಅನ್ನಿಸ್ಬಾರ್ದು. ಒಂದು ಮಸಾಲ ಎಲ್ಲ ಹಿಡಿದ್ರೆ ಟೇಸ್ಟಾಗಿರುತ್ತೆ. ಈಗ ಮಸಾಲ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾವು ನೀರು ಹಾಕೋಣ. ನೀರು ನಾವು ಅಕ್ಕಿನ ಈ ಗ್ಲಾಸಲ್ಲಿ 3 ಗ್ಲಾಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಈಗ ನಾನು ಇದರಲ್ಲಿ 6 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀರು ಹಾಕ್ತೀನಿ. ಮೂರು ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕಿದ್ದೀನಿ. ನಾನು ನೀರು ಜೊತೆನೇ ಹಾಕ್ತೀನಿ ಅಕ್ಕಿನೂ. ನಾನು ನೀರು ಜೊತೆನೇ ಅಕ್ಕಿ ಹಾಕ್ಬಿಟ್ಟು ಮುಚ್ಚಲ್ಲ. ಆ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಲ್ಲ. ಸ್ವಲ್ಪ ಕುದಿ ಬರಬೇಕು. ಅನ್ನ ಅಕ್ಕಿ ಎಲ್ಲ ಒಂಚೂರು ಮೇಲೆ ಬರಬೇಕು. ಆವಾಗ ಒಂದು 15 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 15 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡ್ತೀನಿ. ಅನ್ನ ಉದ್ರಾಗೆ ಸೂಪರಾಗಿರುತ್ತೆ.
ದಮ್ ಬಿರಿಯಾನಿ ರೆಡಿಯಾಗಿರತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಳ್ರಿ. ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಈ ಟೈಮಲ್ಲಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದು ಅಕ್ಕಿ ಎಲ್ಲ ಚೂರು ಮೇಲೆ ಬರುತ್ತೆ, ಕುದಿ ಬರಲಿ ಹಿಂಗೇನೆ. ಇವಾಗಲೇ ಮುಚ್ಚಬೇಡಿ, ಅಕ್ಕಿ ಹಾಕಿದ ತಕ್ಷಣ ಮುಚ್ಚಬೇಡಿ. ಅದು ಅಕ್ಕಿ ಎಲ್ಲ ಮೇಲೆ ಬಂದಮೇಲೆ ಒಂದು 15 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಕುಕ್ಕರ್ ಮುಚ್ಚಿ, ಆಮೇಲಿಂದ 15 ನಿಮಿಷ ಆದಮೇಲೆ ಆಫ್ ಮಾಡಿ ಉದ್ರುದ್ರಾಗಿ ಅನ್ನ ತುಂಬ ಚೆನ್ನಾಗಾಗಿರುತ್ತೆ. ನೋಡಿ ಈ ಥರ ಆಗಬೇಕು. ಈ ಥರ ಒಂಚೂರು ಕುದಿ ಬರಲಿ. ಇವಾಗ ಕುಕ್ಕರ್ ಮುಚ್ತೀನಿ. ಕುಕ್ಕರ್ ಮುಚ್ಚಿ ಈಗ 15 ನಿಮಿಷ ಸಿಮ್ಮಲ್ಲಿ ಇಡಿ, ಬಿರಿಯಾನಿ ರೆಡಿ ಆಗುತ್ತೆ. ಪರ್ಫೆಕ್ಟಾಗಿ ಆಗಿದೆ, ಉದ್ರುದ್ರಾಗಿದೆ ನೋಡಿ ಬಿರಿಯಾನಿ. ಬಿರಿಯಾನಿ ಹೆಂಗಿದೆಯಪ್ಪ ಬಬ್ಲು? ಚೆನ್ನಾಗಿದೆ. ಹೆಂಗೈತೆ ಚಿನ್ನು? ಚೆನ್ನಾಗಿದೆ. ಐ ಹೋಪ್ ಯು ಗೈಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.